ಓಂ ಶಾಂತಿ. ಮುರಳಿಯ ದಿನಾಂಕ 18/8/2022. मीठे बच्चे, तुम हो रूहानी सर्जन और प्रोफेसर. तुम्हें हॉस्पिटल कम यूनिवर्सिटी खोल अनेकों का कल्याण करना है. ನೀವು ಆತ್ಮಿಕ ಸರ್ಜನ್ ಹಾಗೂ ಆತ್ಮಿಕ ಪ್ರೊಫೆಸರ್ ಆಗಿದ್ದೀರಿ. ನೀವು ಆಸ್ಪತ್ರೆಯನ್ನು ಮತ್ತು ಈ ವಿಶ್ವವಿದ್ಯಾಲಯವನ್ನು ತೆರೆದು ಅನೇಕರ ಕಲ್ಯಾಣ ಮಾಡಬೇಕು. ಪ್ರಶ್ನೆ: बाप भी धर्म स्थापन करते, अन्य धर्म स्थापक भी धर्म स्थापन करते, दोनों में अंतर क्या है? ಶಿವಬಾಬವರು ಧರ್ಮದ ಸ್ಥಾಪನೆ ಮಾಡ್ತಾರೆ, ಅನ್ಯ ಧರ್ಮ ಸ್ಥಾಪಕರು ಬಂದು ಅವರವರ ಧರ್ಮಗಳನ್ನು ಸ್ಥಾಪನೆ ಮಾಡ್ತಾರೆ. ಇಬ್ಬರ ಧರ್ಮ ಸ್ಥಾಪನೆಯಲ್ಲಿ ವ್ಯತ್ಯಾಸ ಏನಿದೆ? उत्तर: बाप सिर्फ धर्म स्थापन करके वापस चले जाते हैं, लेकिन अन्य धर्म स्थापक अपनी प्रारब्ध बनाकर जाते हैं. बाप अपनी प्रारब्ध नहीं बनाते. अगर बाप भी अपनी प्रारब्ध बनाए तो उन्हें भी कोई पुरुषार्थ कराने वाला चाहिए. बाप कहते, मुझे बादशाही नहीं करनी, मैं तो बच्चों की फर्स्ट क्लास प्रारब्ध बनाता हूँ. ಶಿವ ಬಾಬಾ ಕೇವಲ ಧರ್ಮ ಸ್ಥಾಪನೆ ಮಾಡಿ ವಾಪಸ್ ಹೋಗಿಬಿಡ್ತಾರೆ. ಅನ್ಯ ಧರ್ಮ ಸ್ಥಾಪಕರು ತಮ್ಮ ಪ್ರಾರಬ್ಧವನ್ನು ಮಾಡ್ಕೊಂಡು ಹೋಗ್ತಾರೆ. बाप अपनी प्रारब्ध नहीं बनाते. अगर बाप भी अपनी प्रारब्ध बनाए तो उन्हें कोई पुरुषार्थ कराने वाला चाहिए. बाप कहते, मुझे बादशाही नहीं करनी है, मैं तो बच्चों की फर्स्ट क्लास प्रारब्ध बनाता हूँ. ಬಾಬಾ ತಮ್ಮ ಪ್ರಾರಬ್ಧವನ್ನು ರೂಪಿಸಿಕೊಳ್ಳೋದಿಲ್ಲ. ಒಂದು ವೇಳೆ ಶಿವಬಾಬನು ತಮ್ಮ ಪ್ರಾರಬ್ಧ ರೂಪಿಸಿಕೊಳ್ಳುವುದಾದರೆ ಅವರ ಮೂಲಕ ಪುರುಷಾರ್ಥ ಮಾಡಿಸುವಂಥವರು ಒಬ್ಬರು ಬೇಕಾಗ್ತಾರೆ, ಅವರಕ್ಕಿಂತ ದೊಡ್ಡವರು ಬೇಕಾಗ್ತಾರೆ. ಆದರೆ ಪರಮಾತ್ಮ ತಂದೆಗಿಂತ ದೊಡ್ಡವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅವನಿಂದ ಪುರುಷಾರ್ಥ ಮಾಡಿಸುವಂಥವರು ಯಾರೂ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾನು ನಿಮಗೆ ರಾಜ್ಯ ಭಾಗ್ಯವನ್ನು ಕೊಡ್ತೀನಿ, ನನಗೆ ರಾಜ್ಯ ಭಾಗ್ಯ ಬೇಕಿಲ್ಲ, ನಾನು ಬಾದಶಾಹ ಆಗೋದಿಲ್ಲ, ನಾನು ಮಕ್ಕಳ ಪ್ರಾರಬ್ಧವನ್ನು ರೂಪಿಸುತ್ತೇನೆ. ಗೀತ್: ರಾತಕ್ಕೆ ರಾಹಿ ಥಕ ಮತ ಜಾನ. ರಾತ್ರಿಯ ಪ್ರಯಾಣಿಕರೇ, ಸುಸ್ತಾಗಬೇಡಿ. ಓಂ ಶಾಂತಿ. गीत जैसे कि बच्चों ने बनाया है. गीत का अर्थ तो और कोई जान भी न सके. बच्चे जानते हैं, अब घोर अंधियारा पूरा होता फिर सोझरा आता है. अंधियारा धीरे धीरे होता गया. इस समय घोर अंधियारा है. तुम राही बने हो सोझरे में जाने के लिए अथवा शांति धाम पियर घर जाने के लिए. ನಿಧಾನಕ್ಕೆ ಅಂಧಕಾರ ಆಗ್ತಾ ಆಗ್ತಾ ಈಗ ಕೊನೆ ಕಾಲದಲ್ಲಿ ಸಂಪೂರ್ಣ ಅಂಧಕಾರ ತುಂಬಿದೆ. ನೀವು
ಅಂಧಕಾರದಿಂದ ಬೆಳಕಿನ ಕಡೆಗೆ ಹೋಗುವ ಪ್ರಯಾಣಿಕರಾಗಿದ್ದೀರಿ. ಅಂದರೆ ಶಾಂತಿಧಾಮ ಅಥವಾ ನಿಮ್ಮ ತವರು ಮನೆಗೆ ಹೋಗುವುದಕ್ಕಾಗಿ ನೀವು ಪ್ರಯಾಣ ಮಾಡ್ತಾ ಇದ್ದೀರಿ. ವಹ ಹೈ ಪಾವನ್ ಪಿಯರ್ ಘರ್ और यह है पतित पियर घर. प्रजापिता में जो पीऊ बैठा है उनको तुम बाप कहते. ಪರಮಧಾಮ ಆಗಿದೆ ಪಾವನ ತವರು ಮನೆ. ಸಂಗಮ ಯುಗ ಆಗಿದೆ ಪತಿತ ತವರು ಮನೆ. ಪ್ರಜಾಪಿತ ಬ್ರಹ್ಮಾರವರಲ್ಲಿ ಯಾವ ಪ್ರಿಯತಮ ಕುಳಿತಿದ್ದಾನೆ ಅವನಿಗೆ ನಾವು ತಂದೆ ಅಂತ ಕರಿತೇವೆ. ವಹ ತುಮಕೋ ಪವಿತ್ರ ಬನಾಕರ್ ಅಪನೆ ಘರ್ ಲೇ ಜಾತೆ. ಪಿತಾ ವಹ ಭೀ ಹೈ, ಪಿತಾ ಯಹ ಭೀ ಹೈ. ವಹ ನಿರಾಕಾರ ಯಹ ಸಾಕಾರ ಹೈ. ಬ್ರಹ್ಮನ ದೇಹದಲ್ಲಿ ಕುಳಿತಿರುವಂತಹ ಪ್ರಿಯತಮ ನಮ್ಮನ್ನ ಪವಿತ್ರ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಶಿವಬಾಬಾನೂ ತಂದೆ ಆಗಿದ್ದಾರೆ, ಬ್ರಹ್ಮ ಬಾಬಾವರೂ ಸಹ ತಂದೆ ಆಗಿದ್ದಾರೆ. ಅವನು ನಿರಾಕಾರ, ಇವನು ಸಾಕಾರ. बच्चे कहने वाला सिवाय बेहद बाप के और कोई हो न सके. बाप कहते क्योंकि बच्चों को साथ घर ले जाना है. पवित्र बनाया और नॉलेज दी. बच्चे समझते हैं पवित्र तो जरूर बनना है. ಮಕ್ಕಳೇ ಅಂತ ಕರೆಯುವವರು ಬೇಹದ್ದಿನ ತಂದೆಯ ವಿನಃ ಬೇರೆ ಯಾರೂ ಇಲ್ಲ. ತಂದೆಯೇ ಮಕ್ಕಳಿಗೆ ಪಾವನ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮಕ್ಕಳು ಸಹ ತಿಳ್ಕೊಂಡಿದ್ದೀರಿ, ಮನೆಗೆ ಹೋಗಬೇಕಾದರೆ ಅವಶ್ಯವಾಗಿ ನಾವು ಪವಿತ್ರ ಆಗಬೇಕು. बाप को याद करना है, सारे सृष्टि चक्र को याद करना है. इस ज्ञान से ही तुम एवर हेल्दी बनते. ತಂದೆಯನ್ನ ನೆನಪು ಮಾಡಬೇಕು, ಇಡೀ ಚಕ್ರವನ್ನು ನೆನಪು ಮಾಡಬೇಕು. ಆ ಜ್ಞಾನದಿಂದಲೇ ನೀವು ಆರೋಗ್ಯವಂತರಾಗ್ತೀರಿ. कोई कहते हमारे लिए कोई सेवा बोलो. सेवा यही है 3 पैर पृथ्वी के देकर उसमें रूहानी कॉलेज और हॉस्पिटल खोलो तो उन पर कोई बोझा भी नहीं पड़ेगा. ಕೆಲವರು ಬಾಬೋರಿಗೆ ಕೇಳ್ತಾರೆ, ಬಾಬಾ ನಮಗೇನಾದರೂ ಸೇವೆ ಹೇಳ್ರಿ ಅಂತ. ಬಾಬಾ ಹೇಳ್ತಾರೆ, ಎಲ್ಲಕ್ಕಿಂತಲೂ ದೊಡ್ಡ ಸೇವೆ ಆಗಿದೆ 3 ಹೆಜ್ಜೆ ಜಾಗದಲ್ಲಿ ಆತ್ಮಿಕ ಕಾಲೇಜ್ ಮತ್ತು ಆತ್ಮಿಕ ಆಸ್ಪತ್ರೆಯನ್ನು ತೆರೆಯುವುದು. उन पर कोई बोझा भी नहीं पड़े. इसमें मांगने की बात नहीं. ನಿಮಗೇನು ಬಹಳ ದೊಡ್ಡ ಸ್ಥಳನೂ ಬೇಕಿಲ್ಲ. 3 ಹೆಜ್ಜೆ ಜಾಗದಲ್ಲಿನೇ ಈ ಒಂದು ಆಸ್ಪತ್ರೆ ಮತ್ತು ವಿದ್ಯಾಲಯವನ್ನು ತೆರಿಬಹುದು. ನೀವು ಅವರಿಂದ ಹಣ ಇಸ್ಕೋಬೇಡಿ. ಆಸ್ಪತ್ರೆ ಮತ್ತು ಕಾಲೇಜನ್ನು ತೆರಿಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ತಿಳಿಸ್ರಿ. ಅವರೇ ಅದನ್ನು ಕಟ್ಟಿಸಿ ಕೊಡಲಿ. राय देते अगर तुम्हारे पास पैसे हैं तो रूहानी हॉस्पिटल खोलो. ऐसे बहुत है जिनके पास पैसे नहीं, वह भी हॉस्पिटल कम यूनिवर्सिटी खोल सकते. आगे चल तुम देखेंगे बहुत हॉस्पिटल खुल जाएंगे. ಯಾರ ಹತ್ತಿರ ಹೆಚ್ಚಿನ ಹಣ ಇದೆಯೋ ಅವರು ಇಂಥ ಆಸ್ಪತ್ರೆ ಮತ್ತು ವಿದ್ಯಾಲಯವನ್ನು ತೆರಿಬಹುದು. ಯಾರ ಹತ್ರ ಹಣ ಇಲ್ಲ ಅವರು ತಮ್ಮ ಮನೆಯಲ್ಲಿನೇ ಹೊರಗಿನ ಕೋಣೆಯಲ್ಲಿ ಈ ಆಸ್ಪತ್ರೆ ಮತ್ತು ವಿದ್ಯಾಲಯವನ್ನು
ತೆರಿಬಹುದು. ನೀವೆಲ್ಲರೂ ಆತ್ಮಿಕ ಸರ್ಜನ್ ಮತ್ತು ವಿದ್ಯೆ ಹೇಳುವಂತಹ, ಶಿಕ್ಷಣ ಕೊಡುವಂತಹ प्रोफेसर ಆಗಿದ್ದೀರಿ. रूहानी कॉलेज व हॉस्पिटल खोलने में कुछ खर्चा नहीं. मेल अथवा फीमेल दोनों रूहानी सर्जन अथवा प्रोफेसर बन सकते. ಈ ಒಂದು ಆಸ್ಪತ್ರೆ ಮತ್ತು ಕಾಲೇಜನ್ನು ತೆರೀಲಿಕ್ಕೆ ಹೆಚ್ಚಿನ ಹಣ ಬೇಕಿಲ್ಲ. ಇಲ್ಲಿ ಅಕ್ಕಂದಿರು ಅಥವಾ ಅಣ್ಣಂದಿರು ಇಬ್ಬರೂ ಸಹ ಈ ಕೆಲಸವನ್ನು ಮಾಡಬಹುದು. आगे फीमेल नहीं बनती थी, व्यवहार कार्य पुरुषों के हाथ में था. आजकल माताएं निकली तो अब तुम भी यह रूहानी सर्विस करते. ಬಾಬಾ ಹೇಳ್ತಾರೆ, ಮೊದಲಿನ ಕಾಲದಲ್ಲಿ ಮಹಿಳೆಯರು ಸರ್ಜನ್ ಆಗ್ತಿರಲಿಲ್ಲ, ಪ್ರೊಫೆಸರ್ ಆಗ್ತಿರಲಿಲ್ಲ. ಪುರುಷರೇ ಎಲ್ಲ ರೀತಿಯ ವ್ಯವಹಾರಗಳನ್ನು, ಉದ್ಯೋಗಗಳನ್ನು ಮಾಡ್ತಿದ್ರು. ಆದರೆ ಈಗ ಮಾತೆಯರು ಎಲ್ಲ ರೀತಿಯ ಉದ್ಯೋಗಗಳನ್ನು ಮಾಡ್ತಾರೆ. ನೀವು ಮಕ್ಕಳು ಸಹ ಈ ಆತ್ಮಿಕ ಸೇವೆಯನ್ನು ಮಾಡಬಹುದು. ज्ञान की चटक लगी हुई हो फिर किसको समझाना बड़ा सहज है. घर पर बोर्ड लगा दो, कोई बड़ी हॉस्पिटल कोई छोटी भी होती. अगर देखो बड़ी हॉस्पिटल में ले जाने वाला पेशेंट है तो बोलना चाहिए कि चलो हम आपको बड़ी हॉस्पिटल में ले चले. वहाँ बड़े बड़े सर्जन हैं. छोटे सर्जन बड़े सर्जन के पास भेज देते, अपनी फीस ले लेते हैं, फिर समझते यह मरीज ऐसा है, इसको बड़ी हॉस्पिटल में ले जाना चाहिए, ऐसी राय देते. ಬಾಬಾ ಹೇಳ್ತಾರೆ, ಮನೆಯ ಹೊರಗೆ ಬೋರ್ಡ್ ಹಾಕ್ರಿ, ಬಂದವರಿಗೆ ಚಿಕಿತ್ಸೆ ಕೊಡಿ, ಜ್ಞಾನ ತಿಳಿಸಿರಿ. ಒಂದು ವೇಳೆ ನಿಮ್ಮಿಂದ ಹೇಳಲಿಕ್ಕಾಗದಿದ್ದರೆ ದೊಡ್ಡ ಸೇವಾ ಕೇಂದ್ರಗಳಿಗೆ ಕಳಿಸಿ. ಹೇಗೆ ಚಿಕ್ಕ ಚಿಕ್ಕ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಸಿಗದೇ ಹೋದಾಗ ಅಲ್ಲಿಯ ಸರ್ಜನ್ ಅಥವಾ ಡಾಕ್ಟರ್ಸೇ ದೊಡ್ಡ ಆಸ್ಪತ್ರೆಗೆ ಹೋಗಲು ಸಲಹೆ ಕೊಡ್ತಾರೆ. ತಮ್ಮ ಫೀಸನ್ನು ತಗೊಳ್ತಾರೆ, ನಂತರ ದೊಡ್ಡ ಆಸ್ಪತ್ರೆಗೆ ಹೋಗಲು ಬರೆದು ಕೊಡ್ತಾರೆ. ಹಾಗೆ ನೀವು ಮಕ್ಕಳು ಸಹ ನಿಮ್ಮಿಂದ ಒಬ್ಬರಿಗೆ ಜ್ಞಾನ ಹೇಳಲಿಕ್ಕಾಗಲಿಲ್ಲ ಅಥವಾ ಸಂತುಷ್ಟ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅವರನ್ನು ದೊಡ್ಡ ಕೇಂದ್ರಗಳಿಗೆ ಕಳಿಸಿ. ಅಲ್ಲಿ ದೊಡ್ಡ ದೊಡ್ಡ ಹಿರಿಯ ಸೋದರಿಯರು, ಅನುಭವಿಗಳು ಇರ್ತಾರೆ. ಅವರು ಅವರಿಗೆ ಜ್ಞಾನ ತಿಳಿಸ್ತಾರೆ. मनुष्य वंडर खाएंगे, यह तो कॉमन समझने की बात है. मन वचन कर्म से इस भारत को सुख देना है. ಹೇಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಸ್ ಇರ್ತಾರೆ, ಅನುಭವಿಗಳು ಇರ್ತಾರೆ. ಹಾಗೆ ಚಿಕ್ಕ ಚಿಕ್ಕ ಸೇವಾ ಕೇಂದ್ರದವರು ಬಂದವರನ್ನು ದೊಡ್ಡ ದೊಡ್ಡ ಕೇಂದ್ರಗಳಿಗೆ ಕಳಿಸಿದ್ದೇ ಆದರೆ ಅಲ್ಲಿ ಮಹಾರಥಿಗಳು, ಹಿರಿಯರು ಅವರಿಗೆ ಜ್ಞಾನ ತಿಳಿಸ್ತಾರೆ. ಬಾಬಾ ಹೇಳ್ತಾರೆ, ಮನ ವಚನ ಕರ್ಮದಿಂದ ನೀವು ಭಾರತಕ್ಕೆ ಸುಖ ಕೊಡಬೇಕು. मन वचन कर्म सो भी रूहानी, मनसा अर्थात याद और वचन तो सुनाते हो मन मना भव ಮಧ್ಯಾಜಿ ಭವ. ಮನಸ್ಸಿನ ಮೂಲಕ ಸುಖ ಕೊಡೋದು ಅಂದರೆ ಮನಸ್ಸಿನಿಂದ ಶಾಂತಿ ಶಕ್ತಿಯ ದಾನ ಕೊಡೋದು. ವಚನದಿಂದ ಸುಖ ಕೊಡೋದು ಅಂದರೆ ಮನ್ಮನಾಭವ ಮತ್ತು ಮಧ್ಯಾಜಿ ಭವದ ಮಂತ್ರ ಹೇಳುವುದು. बाप और वर्षे को याद करने का बताना है. यह वचन हुआ. वर्षा कैसे लिया जाए, यह है चक्र का राज. कैसे लिया, कैसे गवाए.
यह चक्र में आ जाता है. ಬುಡಿಯೋं को भी ಶೌಕ್ ಹೋನಾ ಚಾಹಿ. ಇನ್ನು ಕರ್ಮದಿಂದ ಸುಖ ಕೊಡುವುದು ಅಂದರೆ ಒಳ್ಳೆ ನಡತೆಯನ್ನು ತೋರಿಸುವುದು, ಒಳ್ಳೆ ಕರ್ಮಗಳನ್ನು ಮಾಡಿ ತೋರಿಸೋದು. ಹೇಗೆ ನಾವು ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತೇವೆ, ಹೇಗೆ ಅದನ್ನು ಕಳ್ಕೋತೇವೆ ಅನ್ನೋದನ್ನು ತಿಳಿಸಿಕೊಡೋದು. ವೃದ್ಧ ಮಾತೆಯರು ಸಹ ಇಂತಹ ಸೇವೆಯನ್ನು ಮಾಡಬಹುದು. ಬೋಲ್ನಾ ಚಾಹಿಯೇ ಹಮ್ಕೋ ಸಿಖಲಾओ, बूढ़े बूढ़े भी समझा सकते, जो और कोई विद्वान पंडित आदि नहीं समझा सकते, वह बूढ़े बूढ़े भी समझा सकते हैं. तब तो नाम बाला करेंगे. सिर्फ ऐसा नहीं समझना कि मैं बाबा की हो गई. वह तो सभी आत्माएं बाबा की ही है. आत्माओं का बाप परमात्मा है. यह सेकंड की बात है, परंतु उनसे वर्षा कैसे मिलता, वह कब आते, यह समझाना है. ಬಾಬಾ ಹೇಳ್ತಾರೆ, ನಾನಂತೂ ಪರಮಾತ್ಮನ ಮಗು ಆಗಿಬಿಟ್ಟಿದ್ದೀನಿ, ಸಾಕು ಅಂತ ಕೂತ್ಕೋಬಾರ್ದು. ಹಾಗೆ ನೋಡಿದರೆ ಎಲ್ಲರೂ ಪರಮಾತ್ಮನ ಮಕ್ಕಳೇ. ಆದರೆ ನೀವು ಮಕ್ಕಳು ಆ ಪರಮಾತ್ಮನಿಂದ ಆಸ್ತಿಯನ್ನು ಹೇಗೆ ಪಡ್ಕೋಬೇಕೋ, ಅವನು ಯಾವಾಗ ಬರ್ತಾನೆ, ಹೇಗೆ ಆಸ್ತಿ ಕೊಡ್ತಾನೆ ಅನ್ನೋದನ್ನು ಜನರಿಗೆ ತಿಳಿಸ್ಬೇಕು. ವೃದ್ಧ ಮಾತೆಯರು, ವೃದ್ಧ ಅಣ್ಣಂದಿರು ಸಹ ಇಂತಹ ಸೇವೆ ಮಾಡಬಹುದು. ಯಾಕೆಂದರೆ ಇಂಥ ಜ್ಞಾನ ಯಾವ ವಿದ್ವಾನ ಪಂಡಿತರು ಸಹ ಹೇಳ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. बाप आते हैं संगम पर, दूसरे को यह समझाने से ಖುಷಿ ಬಹುತ್ ಹೋ ಜಾಯೇಗಿ. ತಂದೆಯ ಅವತರಣೆಯ ಬಗ್ಗೆ, ತಂದೆ ಸಂಗಮ ಯುಗದಲ್ಲಿ ಬರ್ತಾರೆ ಅನ್ನೋದರ ಬಗ್ಗೆ ನೀವು ಜನರಿಗೆ ತಿಳಿಸ್ತಾ ಹೋದರೆ, ಸೇವೆ ಮಾಡ್ತಾ ಹೋದರೆ ನಿಮಗೂ ಖುಷಿ ಆಗ್ತದೆ. तंदुरुस्त हो जाएंगे क्योंकि आशीर्वाद मिलती है. बुढ़ियों के लिए तो बहुत सहज. ಬಾಬಾ ಹೇಳ್ತಾರೆ, ಇಷ್ಟೆಷ್ಟು ನೀವು ಜನರಿಗೆ ತಂದೆ ಮತ್ತು ಆಸ್ತಿಯ ವಿಚಾರ, ಅವನ ಅವತರಣೆಯ ವಿಚಾರ ಹೇಳ್ತಾ ಹೋಗ್ತೀರಿ, ಅಷ್ಟೇ ನಿಮಗೆ ಖುಷಿ ಆಗ್ತದೆ, ನಿಮಗೆ ಆರೋಗ್ಯದ ಪ್ರಾಪ್ತಿ ಆಗ್ತದೆ, ಅನೇಕರ ಆಶೀರ್ವಾದ ನಿಮಗೆ ಸಿಗ್ತದೆ. ಆದ್ದರಿಂದ ಇಂತಹ ಸೇವೆಯನ್ನು ನೀವು ಸಹಜವಾಗಿ ಮಾಡಬಹುದು. ವೃದ್ಧ ಮಾತೆಯರು ಸಹ ಇಂಥ ಸೇವೆಯನ್ನು ಮಾಡಿ ಚಮತ್ಕಾರ ಮಾಡಿ ತೋರಿಸಬಹುದು. ಕ್ಯೋಂಕಿ ದುನಿಯಾ ಕೆ ಅನುಭವಿ ಕಿಸ್ಕೋ बैठ समझाए तो ಕಮಾಲ್ ಕರ್ ದಿಖಾಯೆಂಗೆ. ವೃದ್ಧರಲ್ಲಿ ಪ್ರಪಂಚದ ಅನುಭವ ಇರ್ತದೆ. ಆದ್ದರಿಂದ ಅವರು ಕುಳಿತು ಈ ಜ್ಞಾನ ಹೇಳಿದರೆ ಒಂದು ದೊಡ್ಡ ಪವಾಡನೇ ಆಗಿಬಿಡ್ತದೆ. ತುಮ್ನೆ ಜನ್ಮ ಲಿಯಾ ಹೈ और कहते हो मुख से मम्मा बाबा, तुम्हारे ऑर्गन्स तो बड़े बड़े हैं. जन्म लिया और कहने लगे मम्मा बाबा. ಬಾಬಾ ಹೇಳ್ತಾರೆ, ಇಲ್ಲಿ ಹುಟ್ಟಿದ ಕೂಡಲೇ ನೀವು ಮಾತಾಡಲಿಕ್ಕೆ ಶುರು ಮಾಡ್ತೀರಿ. ಜ್ಞಾನ ಸಿಕ್ಕಿದ ಕೂಡಲೇ ಮಮ್ಮ ಬಾಬಾ ಅಂತ ಕರಿತೀರಿ. ಯಾಕೆಂದರೆ ನಿಮ್ಮ ದೇಹ ಬೆಳೆದಿದೆ, ಕರ್ಮ ಇಂದ್ರಿಯಗಳು ಬೆಳೆದಿವೆ, ತಿಳುವಳಿಕೆನೂ ಬಂದಿದೆ. ಆದ್ದರಿಂದ ನೀವು ಖುದ್ ಸಮझ कर समझा सकते हो. बुढ़ियों को बहुत शौक होना चाहिए कि हम तो बाबा का नाम बाला करें और बहुत मीठा भी बनना चाहिए. मोह ममत्व निकल जाना चाहिए. ಮತ್ತೆ ಮತ್ತೆ ಬಾಬಾ
ಈ ದಿನ ವಿಶೇಷವಾಗಿ ವಯಸ್ಸಾದ ಮಾತೆಯರಿಗೆ ಹೇಳ್ತಾ ಇದ್ದಾರೆ, ನೀವು ಮಾತೆಯರು ಆಸಕ್ತಿಯಿಂದ ಸೇವೆ ಮಾಡಿರಿ, ತಂದೆಯ ಹೆಸರಿಗೆ ಕೀರ್ತಿ ತಗೊಂಡು ಬನ್ನಿ, ಬಹಳ ಮಧುರತೆಯಿಂದ ಇರಿ. ನೀವು ಬಹಳ ಬಹಳ ಮಧುರ ಆಗಬೇಕು. ನಿಮ್ಮಲ್ಲಿ ಇರುವ ಮೋಹ ಮಮತ್ವವನ್ನು ತೆಗೆದು ಹಾಕಬೇಕು. ಮರ್ನಾ ತೋ ಹೈ ಹಿ, ಬಾಕಿ 2-4 ರೋಜ್ ಜೀನಾ ಹೈ, तो क्यों न हम एक से ही ಬುದ್ಧಿ ಯೋಗ ರಖೆ. ಬಾಬಾ ಹೇಳ್ತಾರೆ, ಎಲ್ಲರೂ ಇವತ್ತಿಲ್ಲ ನಾಳೆ ಸಾಯೋರಿದೆ. ಆದ್ದರಿಂದ ಇರೋವರೆಗೂ ಯಾಕೆ ನಾವು ಒಬ್ಬ ತಂದೆಯ ಜೊತೆಗೆ ಬುದ್ಧಿ ಯೋಗ ಜೋಡಿಸಬಾರದು? ಇನ್ನಿರೋದೇ ಸ್ವಲ್ಪ ಸಮಯ ಇದೆ. ಎಷ್ಟು ಸಮಯ ಸಿಗುತ್ತೋ ಅಷ್ಟು ಸಮಯ बाप की याद में रहे, जो भी समय मिले, और सब तरफ से ममत्व मिटा देवे. ಎಷ್ಟು ಸಮಯ ನಮಗೆ ಸಿಗುತ್ತೋ ಅಷ್ಟು ಸಮಯ ನಾವು ತಂದೆಯ ನೆನಪಿನಲ್ಲಿ ಇರಬೇಕು. ಬುದ್ಧಿಯೋಗ ಎಲ್ಲರಿಂದನೂ ದೂರ ಮಾಡಿ ನಮ್ಮಲ್ಲಿ ಇರುವ ಮಮತ್ವವನ್ನು ತೆಗೆದು ಹಾಕಬೇಕು. जैसे 60 वर्ष के जब होते हैं तो वानप्रस्थ लेते, वह भी अच्छा समझा सकते हैं. नॉलेज धारण कर फिर दूसरों का कल्याण करना चाहिए. अच्छे अच्छे घर की बच्चियाँ ऐसा पुरुषार्थ कर घर घर में जाकर समझाए तो कितना नामाचार निकलेगा. पुरुषार्थ कर सीखना चाहिए, शौक रखना चाहिए. 60 ವರ್ಷ ದಾಟಿದ ಅಣ್ಣಂದಿರೋ ಅಕ್ಕಂದಿರೋ ಅಂದರೆ ವಾನಪ್ರಸ್ಥಿಗಳು, ನೀವು ಸಹ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನೇಕರ ಕಲ್ಯಾಣ ಮಾಡಬೇಕು. ಒಳ್ಳೊಳ್ಳೆ ಮನೆತನದ ಕುಮಾರಿಯರು ಮಾತೆಯರು ಇಂತಹ ಪುರುಷಾರ್ಥ ಮಾಡಿದರೆ ಅವರ ಹೆಸರಿಗೆ ಎಷ್ಟೊಂದು ಕೀರ್ತಿ ಬರ್ತದೆ. ಮನೆ ಮನೆಗೂ ಹೋಗಿ ನೀವು ಈ ಜ್ಞಾನವನ್ನು ಹೇಳಬೇಕು. ಸೇವೆ ಮಾಡುವ ಆಸಕ್ತಿ ನಿಮ್ಮಲ್ಲಿ ಇರಬೇಕು. ಪುರುಷಾರ್ಥ ಮಾಡಿ ಸೇವೆ ಮಾಡೋದನ್ನು ಕಲಿಬೇಕು. यह नॉलेज बड़ी वंडरफुल है. बाप कहते कृष्ण को बाप नहीं कहेंगे, वह छोटा बच्चा है. वही फिर नारायण बनेंगे. इन्होंने पुरुषार्थ से अपनी प्रारब्ध बनाई. कलयुग में पुरुषार्थ किया, सत्ययुग में प्रारब्ध पाई, तो जरूर ऊंचते ऊंच बाप मिला होगा जो गोल्डन और सिल्वर एज का मालिक इनको बनाते हैं और कोई बना न सके. ಬಾಬಾ ಹೇಳ್ತಾರೆ, ಈ ಜ್ಞಾನ ಬಹಳ ವಂಡರ್ಫುಲ್, ಅದ್ಭುತ ಆಗಿದೆ. ಇಲ್ಲಿ ಕೃಷ್ಣನಿಗೆ ನಾವು ತಂದೆ ಅಂತ ಹೇಳೋದಿಲ್ಲ. ಅವನು ಬಾಲಕ ಆಗಿರ್ತಾನೆ. ಅವನೇ ಮುಂದೆ ನಾರಾಯಣ ಆಗಿ ಸತ್ಯಯುಗದ ರಾಜ್ಯ ಆಳ್ತಾನೆ. ಸತ್ಯಯುಗದ ಪ್ರಾರಬ್ಧ ಅವನಿಗೆ ಪೂರ್ವಜನ್ಮದ ಪುರುಷಾರ್ಥದಿಂದ ಸಿಕ್ಕಿರ್ತದೆ. ಆ ಪುರುಷಾರ್ಥ ಮಾಡಿಸುವವನು, ಪ್ರಾರಬ್ಧ ಕೊಡುವವನು ನಿರಾಕಾರ ತಂದೆ ಆಗಿದ್ದಾನೆ. ऐसा भी नहीं कि ब्रह्मा व शंकर से मिला, नहीं, भगवान से मिला. वह है निराकार. भगवान के सिवाय तो कोई है नहीं जो ऐसा पुरुषार्थ कराए. ಲಕ್ಷ್ಮೀನಾರಾಯಣರಿಗೆ ತಮ್ಮ ಪೂರ್ವ ಜನ್ಮದಲ್ಲಿ ಶಂಕರನಿಂದ ಅಥವಾ ಬ್ರಹ್ಮನಿಂದ
ಪ್ರಾರಬ್ಧ ಸಿಕ್ಕಿಲ್ಲ. ನಿರಾಕಾರ ಪರಮಾತ್ಮ ತಂದೆಯಿಂದ ಅವರಿಗೆ ಸತ್ಯಯುಗದ ಪ್ರಾರಬ್ಧ ಸಿಕ್ಕಿರ್ತದೆ. ಪರಮಾತ್ಮನ ವಿನಃ ಅಂತಹ ಪುರುಷಾರ್ಥ ಮಾಡಿಸುವವನು ಬೇರೆ ಯಾರೂ ಇಲ್ಲ. ಭಗವಾನ್ ವಾಚ್ मैं तुम्हारी प्रारब्ध फर्स्ट क्लास बनाता, आकर देवता धर्म की स्थापना करता। स्थापना यहाँ ही करनी, कराने वाला बाप है। और जो धर्म स्थापन करते वह एक दो के पिछाड़ी आते रहते। धर्म स्थापन करने वाले प्रारब्ध बनाकर जाते। बाप को अपनी प्रारब्ध नहीं बनानी। अगर प्रारब्ध बनाई तो उनको भी पुरुषार्थ करने वाला, कराने वाला कोई चाहिए। ಬಾಬಾ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ, ಆದರೆ ಪುರುಷಾರ್ಥ ಮಾಡಿ ಪ್ರಾರಬ್ಧ ಪಡ್ಕೊಳ್ಳೋದಿಲ್ಲ. ಇತರ ಧರ್ಮದವರು ಧರ್ಮದ ಸ್ಥಾಪನೆ ಮಾಡಿ ನಂತರ ತಮ್ಮ ಪ್ರಾರಬ್ಧವನ್ನು ರೂಪಿಸಿಕೊಳ್ತಾರೆ. ಸೇವೆ ಮಾಡುವುದರ ಮೂಲಕ, ಸಾಧನೆ ಮಾಡುವುದರ ಮೂಲಕ ತಮ್ಮ ಪ್ರಾರಬ್ಧವನ್ನು ಪಡ್ಕೋತಾರೆ. ಆದರೆ ಶಿವಬಾಬಾ ತಮ್ಮ ಪ್ರಾರಬ್ಧವನ್ನು ರೂಪಿಸಿಕೊಳ್ಳೋದಿಲ್ಲ. ಒಂದು ವೇಳೆ ಶಿವ ತಂದೆಗೆ ಪ್ರಾರಬ್ಧ ಸಿಗೋದಾಗಿದ್ದರೆ ಅವರಿಂದ ಪುರುಷಾರ್ಥ ಮಾಡಿಸುವಂಥವರು ಇನ್ನೊಬ್ಬರು ಬೇಕಾಗ್ತಾರೆ. ಆದರೆ ಆ ಪರಮಾತ್ಮನಿಂದ ಪುರುಷಾರ್ಥ ಮಾಡಿಸುವಂಥವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. शिव बाबा कहते, मुझे कौन पुरुषार्थ कराएंगे, मेरा पार्ट ही ऐसा है. ನಾನು ನಿಮಗೆ ಶಿಕ್ಷಣ ಕೊಡ್ತೀನಿ, ಆದರೆ ನನಗೆ ಯಾರು ಶಿಕ್ಷಣ ಕೊಡಬೇಕು? ನನ್ನಿಂದ ಯಾರು ಪುರುಷಾರ್ಥ ಮಾಡಿಸ್ಬೇಕು? ನನ್ನ ಪಾತ್ರನೇ ಈ ಥರ ಇದೆ. ನಾನು ಪ್ರಾರಬ್ಧ ಪಡ್ಕೊಳ್ಳೋದಿಲ್ಲ. ಮೈ ಬಾದಶಾಹಿ ನಹಿ ಕರ್ತಾ, यह ಡ್ರಾಮಾ बनाया है. ನಾನು ಮಹಾರಾಜನೂ ಆಗೋದಿಲ್ಲ, ಸ್ವರ್ಗದ ಮಾಲೀಕನೂ ಆಗೋದಿಲ್ಲ. ಈ ನಾಟಕ ಇದೇ ಥರ ಮಾಡಲ್ಪಟ್ಟಿದೆ. ಬಾಪ್ ಸಮझाते, मैं तुमको सभी वेदों शास्त्रों का सार समझाता हूँ. वह भक्ति मार्ग है. जब तुम्हारी भक्ति पूरी होती तब मैं आकर ज्ञान देता हूँ. अब तुम्हारी चढ़ती कला है, फिर 16 कला से उतरते उतरते 9 कला में आना है. ग्रहण लग जाता है, थोड़ा थोड़ा होकर लगता है. अभी तुम संपूर्ण बनते, फिर त्रेता में 2 कला कम होती, थोड़ा काला बन पड़ते. इसलिए पुरुषार्थ सत्ययुग की राजाई के लिए करना चाहिए. ಬಾಬಾ ಹೇಳ್ತಾರೆ, ಈ ಜ್ಞಾನದಲ್ಲಿ ನಾನು ನಿಮಗೆ ಎಲ್ಲ ವೇದ ಶಾಸ್ತ್ರಗಳ ಸಾರನೇ ತಿಳಿಸ್ತೀನಿ. ನಿಮ್ಮ ಭಕ್ತಿ ಯಾವಾಗ ಮುಗೀತದೆ ಆಗ ನಾನು ಈ ಜ್ಞಾನ ನಿಮಗೆ ಕೊಡ್ತೀನಿ. ಈ ಜ್ಞಾನದಿಂದ ನೀವು ಏರುವ ಕಲೆಗೆ ಹೋಗ್ತೀರಿ, ಸಂಪೂರ್ಣ ಆಗ್ತೀರಿ. ನಂತರ ನಿಧಾನಕ್ಕೆ ಇಳಿತಾ ಇಳಿತಾ ಕೊನೆಗೆ 9 ಕಲಾ ಆಗಿಬಿಡ್ತೀರಿ. ಹೇಗೆ ಗ್ರಹಣ ಹಿಡಿಲಿಕ್ಕೆ ಶುರು ಆಗ್ತದೆ, ಸಂಪೂರ್ಣ ಗ್ರಹಣ ಹಿಡಿತದೆ, ನಂತರ ನಿಧಾನಕ್ಕೆ ಬಿಟ್ಟು ಹೋಗ್ತದೆ. ಹಾಗೆ ನಿಮಗೂ ಸಹ 5 ವಿಕಾರಗಳ ಗ್ರಹಣ ಹಿಡಿದಿತ್ತು, ಈಗ ಅದು ಬಿಟ್ಟು ಹೋಗ್ತಾ ಇದೆ. ಪುರುಷಾರ್ಥದಿಂದ ನೀವು ಸಂಪೂರ್ಣ ಆಗ್ತಿದ್ದೀರಿ. ನಿಧಾನಕ್ಕೆ ಮತ್ತೆ ಇಳಿತಾ ಇಳಿತಾ ಕಪ್ಪಾಗಿ ಬಿಡ್ತೀರಿ. ಪರಂತು ಸಭಿ ಇಮ್ತಿಹಾನ್ ಪಾಸ್ ನಹಿ ಕರ್ ಸಕ್ತೆ.
ऐसे तो पुरुषार्थ ಸತ್ಯುಗ ಕಿ ರಾಜಾಯಿ ಕೆ ಲಿಯೆ ಕರ್ನಾ ಚಾಹಿಯೆ. ಬಾಬಾ ಹೇಳ್ತಾರೆ, ವಾಸ್ತವಿಕವಾಗಿ ನೀವೆಲ್ಲರೂ ಸತ್ಯಯುಗದಲ್ಲಿ ಬರುವಂತಹ, ಸತ್ಯಯುಗದ ರಾಜಧಾನಿಯಲ್ಲಿ ರಾಜಮನೆತನದಲ್ಲಿ ಬರುವಂತಹ ಪುರುಷಾರ್ಥ ಮಾಡಬೇಕು. ಆದರೆ ಎಲ್ಲರೂ ಆ ಪುರುಷಾರ್ಥದಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗೋದಿಲ್ಲ. बच्चों को पुरुषार्थ करना और कराना है. इन चित्रों पर बहुत अच्छी सर्विस हो सकती. ಮಕ್ಕಳು ನೀವು ಪುರುಷಾರ್ಥ ಮಾಡಬೇಕು ಮತ್ತು ಮಾಡಿಸಬೇಕು. ಚಿತ್ರಗಳ ಮೂಲಕನೂ ಬಹಳ ಒಳ್ಳೆ ರೀತಿಯಿಂದ ಸೇವೆ ಮಾಡಬಹುದು. यहाँ कोई अंधश्रद्धा की बात नहीं. कोई भी कॉलेज में अंधश्रद्धा की बात नहीं होती. एम ऑब्जेक्ट सामने खड़ी. उन कॉलेज आदि में इस जन्म में पढ़ते, इस जन्म में ही प्रारब्ध पाते. यहाँ इस पढ़ाई की प्रारब्ध विनाश के बाद दूसरे जन्म में पाएंगे. ಇಲ್ಲಿ ಅಂಧಶ್ರದ್ಧೆಯ ಮಾತೇ ಇಲ್ಲ. ಶಾಲಾ ಕಾಲೇಜುಗಳಲ್ಲಿ ಅಂಧಶ್ರದ್ಧೆ ಇರೋದಿಲ್ಲ, ಗುರಿ ಇರ್ತದೆ. ಆ ಗುರಿಯನ್ನು ಪಡೀಲಿಕ್ಕಾಗಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾರೆ. ಆ ಜನ್ಮದಲ್ಲಿ ಓದಿದ್ದಕ್ಕೆ ಅದೇ ಜನ್ಮದಲ್ಲಿ ಅವರಿಗೆ ಫಲ ಸಿಗ್ತದೆ. ಆದರೆ ಈ ಶಾಲೆಯಲ್ಲಿ ತಾವೇನು ಅಭ್ಯಾಸ ಮಾಡ್ತಾ ಇದ್ದೀರಿ, ಇದರ ಫಲ ನಿಮಗೆ ಮುಂದಿನ ಜನ್ಮದಲ್ಲಿ ಪ್ರಾಪ್ತಿಯಾಗ್ತದೆ. ಚಿತ್ರ भी बड़े अच्छे बनाए हुए, झाड़ भी बहुत अच्छा है. क्रिश्चियन लोग भी झाड़ को मानते. ಸೇವೆಗಾಗಿ ಬಾಬಾ ಒಳ್ಳೊಳ್ಳೆ ಚಿತ್ರಗಳನ್ನು ತಯಾರು ಮಾಡಿದ್ದಾರೆ. ಕಲ್ಪವೃಕ್ಷದ ಚಿತ್ರವೂ ಸಹ ಬಹಳ ಚೆನ್ನಾಗಿದೆ. ಕ್ರಿಶ್ಚಿಯನರು ಈ ವೃಕ್ಷಕ್ಕೆ ಮಾನ್ಯತೆ ಕೊಡ್ತಾರೆ. ಖುಷಿ ಮನಾತೆ ಹೇ ಅಪ್ನೆ ನೇಷನ್, ಸಬ್ಕಾ ಅಪ್ನಾ ಅಪ್ನಾ ಪಾರ್ಟ್ ಹೈ. ಅವರು ತಮ್ಮ ಧರ್ಮದ ಹಬ್ಬಗಳನ್ನು ತಮ್ಮ ತಮ್ಮ ದೇಶದಲ್ಲಿ ಆಚರಿಸಿ ಖುಷಿ ಪಡ್ತಾರೆ. ಇಲ್ಲಿ ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ. जब तुम्हारी भक्ति पूरी होती तब भगवान आते. आधा कल्प ज्ञान, आधा कल्प भक्ति. झाड़ में क्लियर लिखा हुआ है. सिर्फ चित्र हो, बिगर लिखत, उस पर भी समझा सकते. चित्रों तरफ अटेंशन चाहिए. इनमें कितनी वंडरफुल नॉलेज है. ಬಾಬಾ ಹೇಳ್ತಾರೆ, ಚಿತ್ರಗಳ ಮೂಲಕ ನೀವು ಸೇವೆ ಮಾಡಬಹುದು. ಒಂದು ವೇಳೆ ಅದರಲ್ಲಿ ಅಕ್ಷರಗಳು ಇಲ್ಲದಿದ್ದರೂ ಪರವಾಗಿಲ್ಲ, ಚಿತ್ರಗಳನ್ನು ತೋರಿಸಿ ನೀವು ಜ್ಞಾನ ಹೇಳಬಹುದು. ऐसे थोड़े ही है कि शरीर लोन लिया तो उसको अपनी मिल्कियत समझेंगे. नहीं, समझेंगे मैं किराएदार हूँ. यह ब्रह्मा खुद भी बैठे हुए, उनको भी बिठाना है. जैसे किसी मकान में खुद मालिक भी रहते और किराएदार भी रहते. ಬಾಬಾ ಹೇಳ್ತಾರೆ, ನಾನು ಬ್ರಹ್ಮಾರವರ ದೇಹದಲ್ಲಿ ಬರ್ತೀನಿ ಅಂದರೆ ಆ ದೇಹನೇ ನಂದು ಅಂತ ತಿಳ್ಕೊಳ್ಳೋದಿಲ್ಲ. ಆ ದೇಹದಲ್ಲಿ ನಾನು ಬಾಡಿಗೆದಾರ ಅಂತ ತಿಳ್ಕೊತೀನಿ. ಆ ದೇಹದಲ್ಲಿ ಬ್ರಹ್ಮ ಬಾಬನೂ ಇರ್ತಾರೆ, ನಾನೂ ಇರ್ತೀನಿ. ಹೇಗೆ ಕೆಲವು ಮನೆಗಳಲ್ಲಿ ಮನೆಯ ಮಾಲೀಕರೂ ವಾಸ ಮಾಡ್ತಾರೆ ಮತ್ತು ಅಕ್ಕಪಕ್ಕದಲ್ಲಿ ಇರುವ ಮನೆಗಳನ್ನು ಬಾಡಿಗೆಗೂ ಕೊಟ್ಟಿರ್ತಾರೆ. ಹಾಗೆ ಬಾಬಾ ಸಾರಾ ಸಮಯ ಇಸ್ಮೇ ನಹಿ रहेंगे.
इनको हुसैन का रथ कहा जाता है। जैसे क्राइस्ट की आत्मा ने किसी बड़े तन में प्रवेश कर क्रिश्चियन धर्म स्थापन किया। छोटेपन में शरीर दूसरे का था, वह छोटेपन में अवतार नहीं था। नानक भी पीछे सोल प्रवेश कर सिख धर्म स्थापन करती। यह बातें वह लोग समझ नहीं सकते हैं। ಇದು ನನ್ನ ರಥ ಆಗಿದೆ. ಇವರಲ್ಲಿ ಪ್ರವೇಶ ಮಾಡಿ ನಾನು ಜ್ಞಾನ ಹೇಳ್ತೀನಿ, ಧರ್ಮದ ಸ್ಥಾಪನೆ ಮಾಡ್ತೀನಿ. ಆದರೆ 24 ಗಂಟೆ ಇವರ ದೇಹದಲ್ಲಿ ನಾನು ಇರೋದಿಲ್ಲ. ಹಾಗೆಯೇ ಕ್ರಿಸ್ತನ ಆತ್ಮ, ನಾನಕನ ಆತ್ಮ ಅವರಿಗೆ ವಯಸ್ಸಾದ ನಂತರ ಅವರಲ್ಲಿ ಪ್ರವೇಶ ಮಾಡಿ ಧರ್ಮ ಸ್ಥಾಪನೆ ಮಾಡ್ತಾರೆ. ಮುಂದೆ ಪುನರ್ಜನ್ಮದಲ್ಲಿ ಬರ್ತಾ ಹೋಗ್ತಾರೆ. ಯಹ ಬಾತೆ ವಹ ಲೋಗ್ ಸಮझ नहीं सकते. ನಾನಕ ಎಂಬ ಬಾಲಕನಲ್ಲಿ ಅಥವಾ ಯೇಸು ಎಂಬ ಬಾಲಕನಲ್ಲಿ ಧರ್ಮಸ್ಥಾಪಕರು ಬಂದಿರೋದಿಲ್ಲ. ಅವರು ಸ್ವಲ್ಪ ದೊಡ್ಡವರಾದ ನಂತರ ಧರ್ಮಸ್ಥಾಪಕರ ಆತ್ಮರು ಅವರಲ್ಲಿ ಪ್ರವೇಶ ಮಾಡಿ ಧರ್ಮ ಸ್ಥಾಪನೆ ಮಾಡ್ತಾರೆ. ನಂತರ ಅದೇ ದೇಹದಲ್ಲಿ ಇದ್ದು ತಮ್ಮ ಕಾರ್ಯವನ್ನು ಮುಂದುವರಿಸ್ತಾರೆ. ಈ ವಿಷಯ ಆ ಧರ್ಮದವರಿಗೂ ಗೊತ್ತಿಲ್ಲ. यह बहुत समझ की बातें हैं. पवित्र आत्मा ही आकर धर्म स्थापन करती है. ಕ್ರಿಸ್ತನ ಆತ್ಮ, ನಾನಕನ ಆತ್ಮ ವಯಸ್ಸಾದ ದೇಹದಲ್ಲಿ ಬಂದು ಪರ್ಕಾಯ ಪ್ರವೇಶ ಮಾಡಿ ಧರ್ಮ ಸ್ಥಾಪನೆ ಮಾಡ್ತಾರೆ. ಈ ವಿಚಾರ ಅನೇಕರಿಗೆ ಗೊತ್ತಿಲ್ಲ. ಧರ್ಮ ಸ್ಥಾಪನೆ ಮಾಡುವಾಗ ಕ್ರಿಸ್ತನ ಆತ್ಮ ಆಗಲಿ ನಾನಕನ ಆತ್ಮ ಆಗಲಿ ಸಂಪೂರ್ಣ ಪವಿತ್ರ ಆಗಿರ್ತಾರೆ. अब तुम जानते हो बाप एक ही बार अवतरित होते हैं, पतितों को पावन बनाते. कृष्ण जयंती पर भी सिद्ध करना है कि श्री कृष्ण ने तो ज्ञान दिया नहीं, जिसने उसको बनाया पहले उनकी जयंती मनानी चाहिए. ಶಿವಬಾಬಾ ಕಲ್ಪದಲ್ಲಿ ಒಂದೇ ಸಲ ಅವತರಣೆಯಾಗಿ ಬರ್ತಾರೆ, ಪತಿತರನ್ನ ಪಾವನ ಮಾಡಲಿಕ್ಕಾಗಿ. ಕೃಷ್ಣ ಜಯಂತಿಯ ಸಮಯದಲ್ಲಿ ಶ್ರೀಕೃಷ್ಣ ಮತ್ತು ಶಿವ ತಂದೆಯಲ್ಲಿ ಇರುವ ವ್ಯತ್ಯಾಸವನ್ನು ನೀವು ತಿಳಿಸಬೇಕು. शिव जयंती पर मनुष्य व्रत आदि रखते, लोटी चढ़ाते, सारी रात जागते. यहाँ तो है ही रात, इसमें जितना जीना है उतना पवित्रता का व्रत रखना है. ಇನ್ನು ಕೃಷ್ಣ ಜಯಂತಿಯ ದಿನ ಕೃಷ್ಣನಿಗೆ ಆ ಪದವಿ ಕೊಟ್ಟವ್ರು ಯಾರು ಅನ್ನೋದರ ಬಗ್ಗೆ ನೀವು ಜನರಿಗೆ ಜ್ಞಾನ ತಿಳಿಸ್ರಿ. ಶಿವರಾತ್ರಿ ಬಂದಾಗ ಶಿವರಾತ್ರಿಯ ಸಮಯದಲ್ಲಿ ಮನುಷ್ಯರು ಏನು ಉಪವಾಸ ಜಾಗರಣೆ ಮಾಡ್ತಾರೆ, ವಿಶೇಷ ಪೂಜೆ ಮಾಡ್ತಾರೆ. ಅದರ ಅರ್ಥವನ್ನು ತಿಳಿಸಿಕೊಡಿ. ಜನರಿಗೆ ಹೇಳಿ, ಇದು ರಾತ್ರಿಯಾಗಿದೆ, ಈ ರಾತ್ರಿ ಕಳೆಯೋ ತನಕ ಎಷ್ಟು ಸಾಧ್ಯವೋ ಅಷ್ಟು ಪವಿತ್ರತೆಯ ವ್ರತ ಮಾಡಿರಿ. व्रत धारण करने से ही पवित्र राजधानी के मालिक बनते. श्री कृष्ण जयंती पर समझाना चाहिए कि कृष्ण गोरा था, अभी सांवरा बन गया है, इसलिए उसे श्याम सुंदर कहते. ಇನ್ನು ಕೃಷ್ಣ ಜಯಂತಿಯ ದಿನ ಕೃಷ್ಣನ ಚರಿತ್ರೆಯನ್ನು ತಿಳಿಸಿ. ಶ್ರೀಕೃಷ್ಣ ಮೊದಲು ಸುಂದರ ಆಗಿರ್ತಾನೆ, ನಂತರ 2 ಯುಗದಲ್ಲಿ ಕಪ್ಪಾಗ್ತಾನೆ.
ಆದ್ದರಿಂದ ಅವನಿಗೆ ಶ್ಯಾಮಸುಂದರ ಅಂತ ಹೇಳಲಾಗ್ತದೆ. तुम बच्चों को खड़ा होना चाहिए. शिव शक्तियों ने भारत को स्वर्ग बनाया है. यह किसको पता नहीं. ನೀವು ಮಕ್ಕಳು ಸೇವೆಗಾಗಿ ಎದ್ದು ನಿಲ್ಲಬೇಕು. ಶಿವಶಕ್ತಿಯರೇ ಭಾರತವನ್ನು ಸ್ವರ್ಗ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. बाप भी गुप्त, ज्ञान भी गुप्त और शिव शक्तियाँ भी गुप्त है. तुम चित्र लेकर किसी के भी घर जा सकते हो. ಇಲ್ಲಿ ಶಿವಬಾಬವರು ಗುಪ್ತ ಆಗಿದ್ದಾರೆ, ಜ್ಞಾನನೂ ಗುಪ್ತ ಆಗಿದೆ, ಶಿವಶಕ್ತಿಯರು ಗುಪ್ತ ಆಗಿದ್ದೀರಿ. ಈ ಚಿತ್ರಗಳನ್ನು ಹಿಡ್ಕೊಂಡು ನೀವು ನಿಮ್ಮ ಸ್ನೇಹಿತರು ಸಂಬಂಧಿಕರ ಮನೆಗೆ ಹೋಗಬಹುದು. बोलो तुम सेंटर पर नहीं आते हो, इसलिए हम तुम्हारे घर में आए हैं, तुमको ಸುಖಧಾಮ್ का रास्ता बताने. ಅವರಿಗೆ ನೀವು ಹೇಳಬೇಕು, ನೋಡಿ ನೀವು ಸೇವಾ ಕೇಂದ್ರಕ್ಕೆ ಬಂದಿಲ್ಲ, ಅದಕ್ಕಾಗಿ ನಾವೇ ನಿಮ್ಮ ಮನೆಗೆ ಬಂದಿದ್ದೇವೆ, ನಿಮಗೆ ಸುಖಧಾಮದ ಮಾರ್ಗ ತೋರಿಸೋದಕ್ಕಾಗಿ. तो वह समझेंगे यह हमारे शुभ चिंतक है, यहाँ कर्ण रस की बात नहीं. पिछाड़ी में मनुष्य समझेंगे कि बरोबर हमने लाइफ व्यर्थ गवाई, लाइफ तो इन्हों की है. ಬಾಬಾ ಹೇಳ್ತಾರೆ, ಅವ್ರ ಮನೆಗೆ ಹೋಗಿ ನೀವು ಜ್ಞಾನ ತಿಳಿಸಿದ್ದೇ ಆದರೆ ಅವರು ನಿಮಗೆ ಶುಭ ಚಿಂತಕರು ಅಂತ ತಿಳ್ಕೊತಾರೆ, ಹಿತಚಿಂತಕರು ಅಂತ ತಿಳ್ಕೊತಾರೆ. ಇದು ಕರ್ಣರಸದ ಜ್ಞಾನ ಅಲ್ಲ, ಇದು ಮನರಸದ ಜ್ಞಾನ ಆಗಿದೆ. ಕೊನೆಗೆ ಜನರಿಗೂ ಗೊತ್ತಾಗ್ತದೆ ನಾವು ನಮ್ಮ ಜೀವನವನ್ನು ವ್ಯರ್ಥವಾಗಿ ಕಳೆದಿದ್ದೇವೆ. ಜೀವನ ಇದೆ ಅಂದರೆ ಈ ಬ್ರಹ್ಮ ಕುಮಾರ್ ಕುಮಾರಿಯರ ಜೀವನನೇ ಶ್ರೇಷ್ಠ ಆಗಿದೆ. ಇವರು ತಮ್ಮ ಜೀವನವನ್ನು ಸಮರ್ಥ ಮಾಡಿಕೊಂಡಿದ್ದಾರೆ, ಸಾರ್ಥಕ ಮಾಡಿಕೊಂಡಿದ್ದಾರೆ. ಅಚ್ಚ मीठे मीठे सिकीलधे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. नष्ट मोहा बन एक बाप से ही अपना बुद्धि योग रखना है. देही अभिमानी बन यही शिक्षा धारण करनी और करानी है. ನಷ್ಟ ಮೋಹ ಆಗಿ ಒಬ್ಬ ತಂದೆಯ ಜೊತೆಗೆ ತಮ್ಮ ಬುದ್ಧಿಯೋಗ ಜೋಡಿಸಬೇಕು. ಆತ್ಮ ಅಭಿಮಾನಿ ಆಗಬೇಕು ಮತ್ತು ಇದೇ ಶಿಕ್ಷಣ ತಾವು ಧಾರಣೆ ಮಾಡಿಕೊಂಡು ಜನರಿಗೂ ಧಾರಣೆ ಮಾಡಿಸಬೇಕು. ಎರಡನೇದು, मन वचन कर्म से भारत को सुख देना है. मुख से हरेक को ज्ञान के 2 वचन सुनाकर उनका कल्याण करना है. शुभ चिंतक बन सबको शांतिधाम सुखधाम का रास्ता बताना है. मन वचನ ಕರ್ಮದಿಂದ ಭಾರತಕ್ಕೆ ಸುಖ ಕೊಡಬೇಕು, ಅಂದರೆ ಭಾರತೀಯರಿಗೆ ಸುಖ ಕೊಡಬೇಕು. ಮುಖದಿಂದ ಜ್ಞಾನದ 2 ವಚನಗಳನ್ನು ಹೇಳಿ ಅವರ ಕಲ್ಯಾಣ ಮಾಡಬೇಕು. ಶುಭ ಚಿಂತಕ ಆಗಿ ಸರ್ವರಿಗೂ ಶಾಂತಿಧಾಮ ಸುಖಧಾಮದ ಮಾರ್ಗ ತೋರಿಸಬೇಕು.
वरदान। बेफिक्र बादशाही की स्थिति में रह वायुमंडल पर अपना प्रभाव डालने वाले मास्टर रचयिता भव। ನಿಶ್ಚಿಂತ ಚಕ್ರವರ್ತಿಯ ಸ್ಥಿತಿಯಲ್ಲಿ ಇದ್ದು ವಾತಾವರಣದ ಮೇಲೆ ತಮ್ಮ ಪ್ರಭಾವ ಹಾಕುವಂತಹ ಮಾಸ್ಟರ್ रचयिता भव। जैसे बाप को इतना बड़ा परिवार है फिर भी बेफिक्र बादशाह है। सब कुछ जानते हुए देखते हुए बेफिक्र ऐसे फॉलो फादर करो। वायुमंडल पर अपना प्रभाव डालो। वायुमंडल का प्रभाव आपके ऊपर नहीं पड़े, क्योंकि वायुमंडल रचना है और आप मास्टर रचयिता हो। रचयिता का रचना के ऊपर प्रभाव हो। कोई भी बात आए तो याद करो, मैं विजयी आत्मा हूँ। इससे सदा बेफिक्र रहेंगे, घबराएंगे नहीं। ನೋಡಿ ಬಾಬೋರ್ ಪರಿವಾರ ಎಷ್ಟು ದೊಡ್ಡದಾಗಿದೆ, ಆದರೂ ಸಹ ಸಾಕಾರ ಬಾಬಾ ಎಷ್ಟು ನಿಶ್ಚಿಂತಾಗಿ ಇರ್ತಿದ್ರು. ಎಲ್ಲವನ್ನೂ ನೋಡಿದರೂ ನೋಡದಂತೆ, ಇದ್ದು ಇಲ್ಲದಂತೆ ಇರ್ತಿದ್ರು. ಹಾಗೆಯೇ ನೀವು ಮಕ್ಕಳು ಸಹ ಅವರನ್ನು ಅನುಕರಣೆ ಮಾಡಿರಿ. ವಾತಾವರಣದ ಪ್ರಭಾವ ನಿಮ್ಮ ಮೇಲೆ ಬೀಳಬಾರದು. ನಿಮ್ಮ ಪ್ರಭಾವ ವಾತಾವರಣದ ಮೇಲೆ ಬೀಳಬೇಕು. ಏಕೆಂದರೆ ವಾತಾವರಣ ನಿಮ್ಮ ರಚನೆ ಆಗಿದೆ. ನೀವು ಮಾಸ್ಟರ್ ರಚಯಿತಾ ಆಗಿದ್ದೀರಿ. ರಚಯಿತನ ಪ್ರಭಾವ ರಚನೆಯ ಮೇಲೆ ಬೀಳಬೇಕು ವಿನಃ ರಚನೆಯ ಪ್ರಭಾವ ರಚಯಿತನ ಮೇಲೆ ಬೀಳಬಾರದು. ಆದ್ದರಿಂದ ಏನೇ ಬರಲಿ, ಯಾವುದೇ ವಿಷಯ ಬರಲಿ, ಸಮಸ್ಯೆ ಬರಲಿ, ನೆನಪು ಮಾಡಿಕೊಳ್ಳಿ, ನಾನು ಕಲ್ಪಕಲ್ಪದ ವಿಜಯೀ ಆತ್ಮ ಆಗಿದ್ದೇನೆ. ಇದರಿಂದನೇ ಸದಾ ನಿಶ್ಚಿಂತ ಆಗುವಿರಿ. ನಿಮಗೆ ಆಗ ಭಯ ಆಗಲಿಕ್ಕಿಲ್ಲ, ನಿರ್ಭಯ ಆಗುವಿರಿ. श्लोगन। प्रसन्नता की छाया द्वारा शीतलता का अनुभव करो तो निर्मल और निर्माण रहेंगे। ಪ್ರಸನ್ನತೆಯ ನೆರಳಿನಿಂದ ಶೀತಲತೆಯ ಅನುಭವ ಮಾಡಿರಿ. ಆಗ ನಿರ್ಮಲ್ ಮತ್ತು ನಿರ್ಮಾಣ ಚಿತ್ತ ಆಗುವಿರಿ. ಅಚ್ಚಾ, ಓಂ ಶಾಂತಿ.